ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆ ಸ್ಥಳಾಂತರ ವಿವಾದ ಹೈಡ್ರಾಮಾ. ಎಪಿಎಂಸಿ ಪ್ರಾಂಗಣಕ್ಕೆ ಸ್ಥಳಾಂತರಕ್ಕೆ ಆಗ್ರಹ, ರಸ್ತೆಗೆ ಹೂವು ಚೆಲ್ಲಿ ರೈತರ ಪ್ರತಿಭಟನೆ. ನದಿ ನೀರಿನಲ್ಲಿ ಕೊಚ್ಚಿ ಹೋದ ಗ್ರಾಮ ಪಂಚಾಯಿತಿ ಸದಸ್ಯ, ಸಚಿವ ಸುಧಾಕರ್ ಸ್ಥಳಕ್ಕೆ ಭೇಟಿ. ನೀರಿನ ಸ್ಥಳಗಳಿಂದ ದೂರವಿರಲು ಜನರಿಗೆ ಸಚಿವರ ಮನವಿ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಸುಟ್ಟು ಹೋದ ಪೆಟ್ರೋಲ್ ಬಂಕ್ ಪಂಪ್, ತಪ್ಪಿದ ಹೆಚ್ಚಿನ ಅನಾಹುತ. ಬಡವರಿಗೆ ನೆರವಾಗಲು ತನ್ನ ಗೌರವಧನವನ್ನು ಬಿಟ್ಟುಕೊಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ, ಚುನಾಯಿತ ಜನಪ್ರತಿನಿಧಿಗಳಿಗೆ ಮಾದರಿಯಾದ ಬಡವರ ಸೇವೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಎಪಿಎಂಸಿ ಹೂವಿನ ಮಾರುಕಟ್ಟೆ ಸ್ಥಳಾಂತರ ವಿಚಾರ ತಾರಕಕ್ಕೇರಿದ್ದು, ಏಕಾಏಕಿ ರೈತರು ಮತ್ತು ವರ್ತಕರು ರಸ್ತೆಯಲ್ಲಿ ಹೂವಿನ ರಾಶಿ ಸುರಿದು ಮುಖ್ಯ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು. ಮತ್ತೊಂದು ಕಡೆ ಹೂವಿನ ಮಾರುಕಟ್ಟೆ ಕ್ಯಾಂಪಸ್ ಬಳಿಯೇ ಇರಲಿ ಎಂದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಹಲವು ತಿಂಗಳುಗಳಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದ ಚಿಕ್ಕಬಳ್ಳಾಪುರ ಎಪಿಎಂಸಿ ಹೂವಿನ ಮಾರುಕಟ್ಟೆ ಸ್ಥಳಾಂತರ ವಿವಾದ ಶನಿವಾರ ಮತ್ತೆ ಸ್ಫೋಟಗೊಂಡಿತ್ತು. ಸ್ಥಳಾಂತರಗೊಂಡಿದ್ದ ವರ್ತಕರು ಶನಿವಾರ ದಿಢೀರ್ನೆ ಎಪಿಎಂಸಿ ಪ್ರಾಂಗಣಕ್ಕೆ ಹೂವನ್ನು ತೆಗೆದುಕೊಂಡು ಮಾರಲು ಬರುವಂತೆ ರೈತರಿಗೆ ಮಾಹಿತಿ ಕೊಟ್ಟಿದ್ದರಿಂದ ಬೆಳ್ಳಂಬೆಳ್ಳಂಗೆ ಎಪಿಎಂಸಿಗೆ ಹೂವನ್ನು ಹೊತ್ತು ತರ್ತಾ ಇದ್ದ ಹೂವಿನ ಬೆಳೆಗಾರರನ್ನ ಪೊಲೀಸರು ತಡೆದಿದ್ದರು. ಇದರಿಂದ ಆಕ್ರೋಶಗೊಂಡ ರೈತರು ರಸ್ತೆಗೆ ಹೂವಿನ ಬ್ಯಾಗ್ಗಳನ್ನು ಸುರಿದು ಪೊಲೀಸರಿಗೆ, ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಕೂಗಿದರು. ಮಾರುಕಟ್ಟೆಯ ಬ್ಯಾರಿಕೇಡ್ಗಳನ್ನು ಮುರಿದು ಒಳನುಗ್ಗಲು ಯತ್ನಿಸಿದ ಕೆಲವರನ್ನ ಪೊಲೀಸರು ಬಂಧಿಸಿ ನಂತರ ಬಿಡುಗಡೆಗೊಳಿಸಿದರು. ಇನ್ನು ಚಿಂತಾಮಣಿ ಗೌರಿಬಿದನೂರು ಮುಖ್ಯ ರಸ್ತೆಯನ್ನು ಅಡ್ಡಗಟ್ಟಿ ರಸ್ತೆ ತಡೆ ಮಾಡಿದ್ದರಿಂದ ದ್ವಿಚಕ್ರ ವಾಹನಗಳು ಸೇರಿದಂತೆ ಯಾವ ವಾಹನಗಳ ಓಡಾಟಕ್ಕೂ ಬಿಡದೆ ಪ್ರತಿಭಟನಾಕಾರರು ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣದಲ್ಲಿದೆ ಅಂತ ಜಿಲ್ಲಾಡಳಿತವೇ ವರದಿ ಕೊಟ್ಟಿದೆ. ಆದರೂ ಕೂಡ ರೈತರು ಶಾಶ್ವತ ಮಾರುಕಟ್ಟೆಗೆ ಬರೋದಕ್ಕೆ ಪೊಲೀಸರು ಬಿಡ್ತಿಲ್ಲ. ಪೊಲೀಸರು ಸೂಚಿಸಿರುವ ಮಾರುಕಟ್ಟೆ ಮೈದಾನ ಮಳೆಯಿಂದ ಕೆಸರುಗದ್ದೆಯಾಗಿ ಮಾರ್ಪಟ್ಟಿದೆ. ಒಂದು ಹೂವಿನ ಬ್ಯಾಗ್ ನೆಲಕ್ಕೆ ಬಿದ್ದರೆ 2 ರಿಂದ 3 ಸಾವಿರ ರೂಪಾಯಿಗಳಷ್ಟು ನಷ್ಟ ಉಂಟಾಗುತ್ತದೆ. ರಾಜಕಾರಣಿಗಳ ಸಭೆ ಸಮಾರಂಭಗಳಿಗೆ ಮಾತ್ರ ಕೊರೋನಾ ನಿಯಮಗಳು ಯಾವುದು ಅನ್ವಯ ಆಗೋದಿಲ್ಲ, ಯಾವುದೇ ಅಡ್ಡಿ ಇರೋದಿಲ್ಲ. ಆದರೆ ಅನ್ನದಾತ ಮಾರುಕಟ್ಟೆಗೆ ಹೂವನ್ನು ತರೋದಕ್ಕೆ ಇನ್ನು ಯಾವ ಕೊರೋನಾ ಮಾರ್ಗದರ್ಶಿ ಸೂತ್ರಗಳು ಅಡ್ಡ ಇದೆ ಅಂತ ರೈತ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತರದ್ದು ಮಾರ್ಕೆಟ್ ಎಲ್ಲ ಕಮರ್ಷಿಯಲ್ ಕೊಟ್ಟು ಅವರೆಲ್ಲ ಮಾರ್ಕೊಂಡು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹೋಗ್ರೆ 20 ಕಿಲೋಮೀಟರ್ ಆಚೆ ಹೋಗಿ ಅಂತ ಇದ್ದಾರೆ ಸರ್. ಮಾರ್ಕೆಟ್ ಎಲ್ಲಿಗೆ ಸರ್ ನಾವು ಹೋಗೋದು? ಯಾರು ಬರ್ತಾರೆ? 20 ಕಿಲೋಮೀಟರ್ ಹೋಗಿ ಬೆಟ್ಟದೊಳಕ್ಕೆ ಹೋಗಿ ಮಾರ್ಕೊಳ್ತೀವಿ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಮರ್ಷಿಯಲ್ಗೆ ಕೊಟ್ಟಿದ್ದಾರೆ ಸರ್. ರೈತರಿಗೆ ಮಾರ್ಕೆಟ್ ಇರೋ ಮರ್ಚೆಂಟ್ ಈಚೆ ಬಿಡಿ ಎಲ್ಲರೂ ಏನಕ್ಕೆ ನಮ್ಮದು ಮಾರ್ಕೆಟ್ ರೈತರದ್ದು ರೈತರನ್ನ ಒಳಗೆ ಬಿಡ್ತಾ ಇಲ್ಲ ಇವತ್ತು. ಯಾಕೆ ಈ ತರ? ಸರ್ಕಾರ ಇದೇ ರೀತಿ ಮಾಡಿದ್ರೆ ಬುದ್ಧಿ ಕೆಲಸ ಕಲ್ತೀರಿ, ಇದೇ ರೀತಿ ಮಾಡಿದ್ರೆ ಬುದ್ಧಿ ಕೆಲಸ ಕಲ್ತೀರಿ. ನಮಗೆ ಮಾರ್ಕೆಟ್ ಮಾಡಬೇಕು, ಅಲ್ಲಿ ಹೋಗಕ್ಕೆ ಒಂದು ಬ್ಯಾಗ್ ಹೂವು ಕಿತ್ಕೊಂಡು ಅಲ್ಲಿ ಹೋಗುತ್ತೆ 2,000 ದಿಂದ 3,000 ರೂಪಾಯಿ ನಷ್ಟ. ಒಂದೊಂದು ಗುಣಿ ಮನ್ಗಲ್ಲ ಎಲ್ಲ ಬಿಡುತ್ತೆ. ಇನ್ನು ಎಪಿಎಂಸಿ ಮಾರುಕಟ್ಟೆ ಮುಂದೆ ರೈತರ ಪ್ರತಿಭಟನೆ ತಾರಕಕ್ಕೆ ಏರ್ತಾ ಇದ್ದಂತೆ ಹೂವಿನ ತಾತ್ಕಾಲಿಕ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿರುವ ಕೆವಿ ಕ್ಯಾಂಪಸ್ ಬಳಿ ಜಮಾವಣೆಗೊಂಡ ಬಿಜೆಪಿ ಬೆಂಬಲಿಗರು ನಮಗೆ ಮಾರುಕಟ್ಟೆ ಇಲ್ಲೇ ಇರಲಿ, ಇಲ್ಲಿಂದ ಬದಲಾಯಿಸೋದು ಬೇಡ ಅಂತ ಪಟ್ಟು ಹಿಡಿದರು.
ಅದೇ ದಾರಿಯಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾದು ಹೋಗುವ ಮಾಹಿತಿಯನ್ನು ತಿಳಿದು ಸಚಿವರನ್ನ ತಡೆದು ಅವರು ಮಾರುಕಟ್ಟೆ ಸ್ಥಳಾಂತರ ಬೇಡ ಅಂತ ಒತ್ತಾಯಿಸಿದರು. ಇದ್ದಕ್ಕಿದ್ದಂತೆ ಉಂಟಾದ ಈ ಹೈಡ್ರಾಮಾವನ್ನು ಅರ್ಥ ಮಾಡಿಕೊಂಡ ಸಚಿವ ಸುಧಾಕರ್ ಅವರು ಈಗಿರುವ ತಾತ್ಕಾಲಿಕ ಮಾರುಕಟ್ಟೆಗೆ ಎಂಸ್ಯಾಂಡ್ ಹಾಕಿಸುವ ಮೂಲಕ ಮಳೆ ನೀರು ನಿಲ್ಲದಂತೆ ಈ ಸ್ಥಳವನ್ನ ರೆಡಿ ಮಾಡಿಕೊಡಿ ಎಂದು ಮಾರುಕಟ್ಟೆ ಅಧಿಕಾರಿಗಳಿಗೆ ತಿಳಿಸುತ್ತೇನೆ. ಇದು ತಾತ್ಕಾಲಿಕ ಅಷ್ಟೇ. ಹೂವಿನ ಮಾರುಕಟ್ಟೆಗೆ ಅಂತಲೇ ಪ್ರತ್ಯೇಕ ಸ್ಥಳವನ್ನ ಗುರುತಿಸಲಾಗಿದ್ದು ಅಲ್ಲಿ ಮಾರುಕಟ್ಟೆ ಸಿದ್ಧಗೊಳ್ಳೋರ್ಗೂ ಸುಧಾರಿಸಿಕೊಳ್ಳಿ ಅಂತ ಸಮಾಧಾನ ಹೇಳಿದರು. ಸರ್ಕಾರ ಗುರುತಿಸಿರುವಂತ ಜಾಗ ಏನಿದೆ APMC ಬೇಡ ಸರ್, ಇಲ್ಲೇ ಇರಲಿ. ಜಾಗಗಳಿಗೆ ಭೇಟಿ ಕೊಡ್ತೀನಿ. ಭೇಟಿ ಕೊಟ್ಟು ಇವಾಗ ಅಂತಿಮವಾಗಿ ಒಂದು ತೀರ್ಮಾನ ತಗೊಂಡು ನಿಮ್ಮೆಲ್ಲರ ಪರವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತೀವಿ. ಹಾಗಾಗಿ ನೀವೆಲ್ಲ ಕೂಡ ನಿಶ್ಚಿಂತೆಯಿಂದ ಇರಬೇಕು. ಈ ಮುಷ್ಕರನ ಕೈ ಬಿಡಬೇಕು. ನನ್ನ ಜೊತೆ ನೀವು ಬನ್ನಿ ಮಾರ್ಕೆಟ್ಗೆ ಹೋಗೋಣ. ಇನ್ನು ಬೆಳಗ್ಗೆ 6 ಗಂಟೆಯಿಂದ ರಸ್ತೆ ತಡೆ ಪ್ರತಿಭಟನೆ ನಡೆಸ್ತಾ ಇದ್ದ APMC ಪ್ರಾಂಗಣದ ರೈತರ ಪ್ರತಿಭಟನೆ ಬಳಿಗೂ ಆಗಮಿಸಿದ ಸಚಿವ ಸುಧಾಕರ್ ಅವರು ಪ್ರತಿಭಟನಾ ನಿರತ ವರ್ತಕರು ಮತ್ತು ರೈತರ ಅಹವಾಲುಗಳನ್ನು ಆಲಿಸಿ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಂತ ಹೆಚ್ಚು ಹೂವು ಬೆಳೆಗಾರರಿದ್ದಾರೆ, ಹೂವು ಮಾರಾಟಕ್ಕೆ ಪ್ರತ್ಯೇಕ ಮಾರುಕಟ್ಟೆ ಕಟ್ಟಿಸಿಕೊಡೋ ದೃಷ್ಟಿಯಿಂದ ಒಂದೊಳ್ಳೆಯ ಸ್ಥಳವನ್ನ ಗುರುತಿಸಿ ಹೈಟೆಕ್ ಮಾರುಕಟ್ಟೆಯನ್ನ ನಿರ್ಮಿಸಿಕೊಡೋದು ಸರ್ಕಾರದ ಉದ್ದೇಶ. ಸದ್ಯಕ್ಕೆ ನಿಮ್ಮ ಬೇಡಿಕೆ ಈಡೇರಿಸಲು ಇವತ್ತು 2ನೇ ಶನಿವಾರ, ನಾಳೆ ಭಾನುವಾರ, ಹಾಗಾಗಿ ಯಾವ ಅಧಿಕಾರಿಗಳು ಸಿಗೋದಿಲ್ಲ. ಆದ್ದರಿಂದ ಸೋಮವಾರ ಅಧಿಕಾರಿಗಳ ಸಭೆ ಕರೆದು ಸಾಧ್ಯವಾದರೆ ರಾಜ್ಯದಿಂದಲೂ ಒಬ್ಬ ಉನ್ನತ ಅಧಿಕಾರಿಯನ್ನ ಕರೆದು ಪರಿಹಾರ ಸೂಚಿಸುವುದಾಗಿ ಮನವರಿಕೆ ಮಾಡಿಕೊಟ್ರು. ವರ್ತಕರಿಗೂ ಕೂಡ ಹೇಳಿದ್ದೀನಿ, ನೋಡ್ರಿ ನೀವು ವಿಶ್ವಾಸ ಇಡಿ, ಅತ್ಯುತ್ತಮವಾಗಿರ್ತಕ್ಕಂಥ ಮಾರುಕಟ್ಟೆಯನ್ನು ನಾನು ಮಾಡಿಸ್ಕೊಡ್ತೀನಿ. ನಿಮಗೂ ಕೂಡ ಅದರಿಂದ ಹೆಚ್ಚು ಲಾಭ ಆಗ್ತದೆ. ನೀವು ಅದನ್ನ ಒತ್ತಡ ಮಾಡಕ್ ಹೋಗ್ಬೇಡಿ. ಅನವಶ್ಯಕವಾಗಿ ಗೊಂದಲವನ್ನ ಸೃಷ್ಟಿ ಮಾಡಕ್ ಹೋಗ್ಬೇಡಿ. ರೈತರದೇನಿಲ್ಲ, ಒಂದು ಉತ್ತಮವಾಗಿರ್ತಕ್ಕಂಥ ಜಾಗವನ್ನ ಗುರುತಿಸಿದ್ದಾರೆ. ಅದಕ್ಕೆ ವರ್ತಕರು ಏನ್ ಹೇಳಿದ್ರು, ನಮಗೆ ದೂರ ಆಗ್ತದೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೊಡ್ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ಎರಡೂ ಕಡೆ ಬರ್ತೀನಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನಾದ್ರೂ ಸರ್ಕಾರಿ ಜಾಗ ಇದ್ರೆ ನೀವ್ ಹೇಳ್ದಂಗೆ, ಯಾಕೆಂದ್ರೆ ಕಂದಾಯ ಇಲಾಖೆಯವರು ನನಗೆ ಇನ್ನೂ ಕೂಡ ಅಲ್ಲಿ ಮಾಹಿತಿ ಕೊಟ್ಟಿಲ್ಲ. ವರ್ತಕರು ಹೇಳಿರೋದಷ್ಟೇ ನನಗೆ ಅಲ್ಲಿ ಜಮೀನಿದೆ ಸರ್ಕಾರಿದು ಅಂತ. ಅದನ್ನು ಕೂಡ ನಾನು ಚೆಕ್ ಮಾಡಕ್ ಕೇಳ್ತೀನಿ. DC ಅವ್ರಿಗೆ ಹೇಳಿ, ಅದು ನಿಜವಾಗಿಯೂ ಕೂಡ ಸರ್ಕಾರಿ ಜಾಗ ಆಗಿದ್ರೆ ಯಾವುದು ನಿಮ್ಮಿಬ್ಬರಿಗೂ ಕೂಡ ಅನುಕೂಲ ಆಗ್ತದೆ ಅಂತ ಜಾಗವನ್ನ ಮಾರುಕಟ್ಟೆಗೆ ಮಾಡಿಸೋಣ. ನಾವಿರೋದೇ ನಿಮ್ಮ ಅನುಕೂಲಕ್ಕಾಗಿ, ನಿಮ್ಮ ಅನಾನುಕೂಲಕ್ಕಲ್ಲ. ಸಚಿವರ ಮನವರಿಕೆ ಬಳಿಕ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಕೈಬಿಟ್ಟರು. ವಿಶೇಷ ಅಂದ್ರೆ ಯಾವತ್ತೂ ರೈತರ ಸಮಸ್ಯೆಗಳು, ಮಾರುಕಟ್ಟೆ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ರಾಜಕೀಯ ಪಕ್ಷಗಳು ಇವತ್ತು ದಿಢೀರ್ನೆ ರಂಗ ಪ್ರವೇಶ ಮಾಡಿದ್ದವು. ರೈತರ ಬಗ್ಗೆ ಕಣ್ಣೀರು ಹಾಕಿದ್ದು ವಿಶೇಷ ಎನಿಸಿತ್ತು. ರೈತರ ಹೋರಾಟಕ್ಕೆ ಎಂಟ್ರಿ ಕೊಟ್ಟ ಕಾಂಗ್ರೆಸ್ ಮುಖಂಡ ವಕೀಲ ನಾರಾಯಣಸ್ವಾಮಿ ಮತ್ತು ಕೆಲವು ಮುಖಂಡರನ್ನ ಪೊಲೀಸರು ಬಂಧಿಸಿದವರನ್ನ ಬಿಡುಗಡೆಗೊಳಿಸೋದಕ್ಕೆ ಅಂತ JDSನ ಜಿಲ್ಲಾಧ್ಯಕ್ಷ ವಕೀಲ ಕೆ ಮುನೇಗೌಡರು ಪೊಲೀಸ್ ಸ್ಟೇಷನ್ ಬಳಿ ಹೋಗಿ ಪೊಲೀಸರನ್ನ ಪ್ರಶ್ನೆ ಮಾಡಿದ್ರು. SP ಮಿಥುನ್ ಕುಮಾರ್ ಅವರಿಗೆ ರೈತ ಮುಖಂಡರು ಮಾಡಿದ ತಪ್ಪೇನು ಅಂತ ಪ್ರಶ್ನೆ ಕೇಳಿದ್ರು. ರೈತರ ಪರ ನಿಂತು ಹೋರಾಟ ಮಾಡಿದ್ರು. ಯಾಕಂದರೆ ಈಗಾಗಲೇ ಏನು ಹೂವಿನ ಮಾರುಕಟ್ಟೆ ವಿಚಾರ 1 ವರ್ಷದಿಂದ ಅಧಿಕಾರಿಗಳು, ಪೊಲೀಸ್ನವರು ಕಣ್ಣಮುಚ್ಚಾಲೆ ಆಟವನ್ನು ಆಡ್ಕೊಂಡು ಬಂದು ಈ ಒಂದು ಪರಿಸ್ಥಿತಿಗೆ ತಂದಿರ್ತಕ್ಕಂಥ ಕಾರಣ ಅಧಿಕಾರಿಗಳೇ. ಯಾಕಂದರೆ 1 ವರ್ಷದಿಂದ ಹೂ ಮಾರ್ಕೆಟ್ ಚೊಕ್ಕಳ್ಳಿ ಹತ್ರ, ಜಮೀನು ಹತ್ರ ಅಂತ ಕೊಟ್ಟಿದ್ರು. COVID-19 ಇರೋದ್ರಿಂದ COVID-19 ಹೋಗಿದ್ರೂ ಸಹ, ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ರೂ ಸಹ ಇದುವರೆಗೂ ಯಾವುದೇ ರೀತಿಯ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಆ ಕಾರಣಕ್ಕೋಸ್ಕರ ಮರ್ಚೆಂಟ್ಗಳು, ರೈತರುಗಳು ಎಲ್ಲ ಸೇರಿಕೊಂಡು ಅಲ್ಲಿ ಹೋಗೋದಕ್ಕಾಗದಿರ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದ್ದಾಗ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿ, ಒಟ್ಟಿನಲ್ಲಿ ಶನಿವಾರ ನಡೆದಂತಹ APMC ಹೋರಾಟಕ್ಕೆ ತಿರುವಿನ ಮೇಲೆ ತಿರುವು ಪಡೆದುಕೊಂಡು ಅಲ್ಲೊಂದು ಹೈಡ್ರಾಮಾವೇ ನಡೆದು ಹೋಗಿತ್ತು. ಆದರೆ ಸೋಮವಾರ ನಡೆಯುವ ಅಧಿಕಾರಿಗಳ ಸಭೆ ಯಾವ ತೀರ್ಮಾನ ಕೈಗೊಳ್ಳುತ್ತೆ, ಏನು ಪರಿಹಾರವನ್ನು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ. ರಸ್ತೆಯ ಮೇಲೆ ಜೋರಾಗಿ ನದಿ ನೀರು ಹರಿಯುತ್ತಿದ್ದ ರಸ್ತೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಬಂದ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ನಮಿಲಗುರ್ಕಿಯ ಗಂಗಾಧರ್ ಗೌಡ ಎಂಬವರು ನದಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ.
ಗುಡಿಬಂಡೆಯ ಅಮಾನಿ ಬೈರಸಾಗರ ಕೆರೆಗೆ ಕುಶಾವತಿ ನದಿ ನೀರು ಬರುವಂತಹ ನವಿಲುಗುರ್ಕಿ ಬಳಿಯ ರಸ್ತೆ ಮೇಲೆ ದೊಡ್ಡ ಕಾಲುವೆ ಹರಿತಾ ಇದ್ದು ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ನೀರಿನ ಹರಿವು ಹೆಚ್ಚಾಗಿದೆ. ಈ ರಸ್ತೆ ಮೂಲಕ ರಾಮಪಟ್ಟಣ ಗ್ರಾಮದಿಂದ ನವಿಲುಗುರ್ಕಿಗೆ ದ್ವಿಚಕ್ರ ವಾಹನವನ್ನು ತಳ್ಳಿಕೊಂಡು ಹೋಗ್ತಾ ಇದ್ದಂತಹ ಗ್ರಾಮ ಪಂಚಾಯಿತಿ ಸದಸ್ಯ ನವಿಲುಗುರ್ಕಿಯ ಗಂಗಾಧರ ಗೌಡ ನೀರಿನ ರಭಸಕ್ಕೆ ಕೆಳಗೆ ಬಿದ್ದು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ. ಶುಕ್ರವಾರ ರಾತ್ರಿ ಈ ಘಟನೆ ನಡೆದಿದ್ದು ಗುಡಿಬಂಡೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಶುಕ್ರವಾರ ರಾತ್ರಿಯಿಂದ ಶನಿವಾರ ಇಡೀ ದಿನ ಗಂಗಾಧರ ಗೌಡ ಅವರನ್ನ ಹುಡುಕಾಟದ ಕಾರ್ಯಾಚರಣೆ ನಡೆಸಿದ್ರು. ಆದರೂ ಸಹ ಗಂಗಾಧರ ಗೌಡರವರ ಶವವಾಗಲಿ ವ್ಯಕ್ತಿಯಾಗಲಿ ಪತ್ತೆಯಾಗಿಲ್ಲ. ಇನ್ನು ಶನಿವಾರ ಬೆಳಿಗ್ಗೆ ಬೈಕ್ ಸಿಕ್ಕಿದೆ, ಆದರೆ ಗ್ರಾಮ ಪಂಚಾಯಿತಿ ಸದಸ್ಯ ಗಂಗಾಧರ ಗೌಡ ಪತ್ತೆಯಾಗಿಲ್ಲ. ಅಗ್ನಿಶಾಮಕ ದಳದ ತಂಡ ಘಟನಾ ಸ್ಥಳದಿಂದ ಗುಡಿಬಂಡೆ ಕೆರೆವರೆಗೆ ಬೋಟ್ನಲ್ಲಿ ಹುಡುಕಾಟ ನಡೆಸಿದ್ರು ಸಹ ಇದುವರೆಗೆ ಗಂಗಾಧರಪ್ಪ ದೇಹ ಸಿಕ್ಕಿಲ್ಲ. ಬೆಂಗಳೂರಿನಿಂದ ವಿವಿಧ ತಂಡಗಳು ಆಗಮಿಸಿ ಕಾರ್ಯಾಚರಣೆ ನಡೆಸಿದ್ರು ಸಹ ಇದುವರೆಗೂ ಗಂಗಾಧರಪ್ಪ ಪತ್ತೆಯಾಗಿಲ್ಲ. ಕಡೆಯಿಂದ ಬರ್ತಾ ಇದ್ರೆ ಬಂದು ಇಲ್ಲಿ ಗಾಡಿ ನಿಲ್ಲಿಸಿದ್ರೆ ಆ ಕಡೆಯಿಂದ ರಾಮಪಟ್ಟಣ ಗುಡಿಬಂಡೆ ಕಡೆಯಿಂದ ಬರ್ತಾ ಇದ್ರು. ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಸೆಂಟ್ರ್ ಬಂದ್ಮೇಲೆ ಗಾಡಿ ಆಫ್ ಆಯ್ತು. ಗಾಡಿ ಆಫ್ ಆದ್ರೆ ಅವ್ರ ಜೊತೆಯಲ್ಲಿ ಇನ್ನೊಬ್ರು ಬರ್ತಾ ಇದ್ರು, ಜೊತೆಯಲ್ಲಿ ಬರ್ತಾ ಇರ್ಬೇಕಾದ್ರೆ ಮುದುಕನೇ ನೆಲ್ಕೊಂಡ್ವಿ, ಅವ್ರನ್ನ ಹೇಳ್ಕೊಳಕ್ಕಾಗಲಿಲ್ಲ. ಇನ್ನು ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಕಟ್ಟ ಅಭಿಮಾನಿಯಾಗಿರುವ ಗ್ರಾಮ ಪಂಚಾಯಿತಿ ಸದಸ್ಯ ಗಂಗಾಧರ ಗೌಡ ನೀರಿನಲ್ಲಿ ಕೊಚ್ಚಿ ಹೋಗಿರುವ ಮಾಹಿತಿ ತಿಳಿದ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಥಳಕ್ಕೆ ಭೇಟಿ ನೀಡಿದರು. ಈ ವೇಳೆ ಮಾತನಾಡಿದ ಅವರು ಹೆಚ್ಚು ರಭಸವಾಗಿ ನೀರು ಹರಿಯುವ ಕಡೆ ಸಾರ್ವಜನಿಕರು ನಡೆದುಕೊಂಡಾಗಲಿ ಅಥವಾ ಬೈಕ್ಗಳಲ್ಲಾಗಲಿ ಸಂಚರಿಸಬೇಡಿ. ಜಿಲ್ಲೆಯಾದ್ಯಂತ ಉತ್ತಮವಾಗಿ ಮಳೆಯಾಗ್ತಾ ಇದ್ದು ಎಲ್ಲ ಕೆರೆ ಕುಂಟೆ ನದಿಗಳು ತುಂಬಿ ಹರಿತಾ ಇವೆ. ಇಂತಹ ಸನ್ನಿವೇಶದಲ್ಲಿ ಯಾರೂ ಸಹ ರಭಸವಾಗಿ ಹರಿಯುವ ನದಿ ಕೆರೆ ಕೊಡಿಗಳ ಹತ್ರ ಸಂಚರಿಸಬೇಡಿ ಅಂತ ಮನವಿ ಮಾಡಿದರು. ವಾರದಿಂದ ಬಹಳ ಮಳೆ, ಅಧಿಕ ಮಳೆಯಿಂದ ಸ್ವಲ್ಪ ಭಾಗದಲ್ಲಿ ವಿಶೇಷವಾಗಿ ಎಲ್ಲ ಕೆರೆಗಳು ತುಂಬಿದ್ದಾವೆ. ನಿನ್ನೆ ಏನಾಗಿದೆ, ಇಲ್ಲಿ ಕಂಬುಡ್ರಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಗಂಗಾಧರ ಗೌಡ ನಿನ್ನೆ ಈ ಸೇತುವೆ ಮೇಲೆ ನೀರು ಹರಿತಾ ಇದೆ. ಈ ಸೇತುವೆಯನ್ನು ದಾಟಲಿಕ್ಕೆ ಒಂದು ಮೋಟ್ರ್ ಬೈಕ್ನಲ್ಲಿ ಅವ್ರ ಜೊತೆಯಲ್ಲಿ ಇನ್ನೊಬ್ಬರು ವಯೋವೃದ್ಧರಿದ್ದರು. ಆ ವಯೋವೃದ್ಧರನ್ನ ಅವರು ಈ ನದಿಯನ್ನು ದಾಟಿಸಿ ಅವರನ್ನು ಕ್ಷೇಮ ಮಾಡಿ ಅವ್ರನ್ನ ಸುರಕ್ಷಿತವಾಗಿ ಕಡೆ ಇಳಿಸ್ಬಿಟ್ಟು ಮತ್ತೆ ವಾಪಸ್ ಹೋಗಿ ಮೋಟರ್ ಬೈಕ್ ಏನಿತ್ತು ಅದನ್ನು ತರಲಿಕ್ಕೆ ಹೋದಂಥವರು ಆ ನೀರಿನ ರಭಸ, ಆ ನೀರಿನ ಕರೆಂಟ್ ಏನಿದೆ ಮತ್ತು ಪಾಚಿ ಕೂಡ ಕಟ್ಟಿತ್ತು, ಹಾಗಾಗಿ ಸ್ಲಿಪ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಅವರು ನಿನ್ನೆ ಆ ನೀರಿನಲ್ಲಿ ಕುಚ್ಕೊಂಡು ಹೋಗಿದ್ದಾರೆ. ಬೆಳಗಿನಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೋಟ್ರ್ ಬೈಕ್ ಮಾತ್ರ ಅಲ್ಲಿ ಸಿಕ್ಕಿದೆ, ಆದರೆ ವ್ಯಕ್ತಿ ಇನ್ನೂ ಕೂಡ ಸಿಕ್ಕಿಲ್ಲ. ಇನ್ನು ಸರ್ಕಾರ ನೀರು ಹರಿಯುವಿಕೆಯಿಂದ ಸಂಚಾರಕ್ಕೆ ತೊಂದರೆ ಆಗುವ ರಸ್ತೆಗಳನ್ನು ಬಂದ್ ಮಾಡುವ ನಿಟ್ಟಿನಲ್ಲಿ ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸಬೇಕಾಗಿದೆ. ಈ ಬಗ್ಗೆ ನಾನು ಸಹ ಮುಖ್ಯಮಂತ್ರಿಗಳ ಬಳಿ ಚರ್ಚೆ ಮಾಡಿ ಶೀಘ್ರವಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ನವಿಲುಗುರ್ಕಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ ಗಂಗಾಧರಪ್ಪ ನನಗೆ ತುಂಬಾ ಹತ್ತಿರದ ವ್ಯಕ್ತಿಯಾಗಿದ್ದು ಅವರನ್ನ ಈ ರೀತಿಯಲ್ಲಿ ಕಳ್ಕೊಳ್ತೇವೆ ಅಂತ ಅಂದ್ಕೊಂಡಿರಲಿಲ್ಲ. ಅವರ ಕುಟುಂಬದ ಸದಸ್ಯರಿಗೆ ನೋವು ಕಳೆದುಕೊಳ್ಳುವ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ ಎಂದರು. ಬಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಪೆಟ್ರೋಲ್ ಬಂಕ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಪೆಟ್ರೋಲ್ ಪಂಪ್ ಮಾಡುವ ಯಂತ್ರಗಳು ಸುಟ್ಟು ಕರಕಲಾಗಿದೆ. ಅಷ್ಟರಲ್ಲಿ ಬಂಕ್ನಲ್ಲಿ ಮಲಗಿದ್ದ ಕೆಲಸಗಾರರು ಎಚ್ಚೆತ್ತು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ತಿಳಿಸಿದ್ದು, ಅಗ್ನಿಶಾಮಕ ಸಿಬ್ಬಂದಿಯು ಸಕಾಲಕ್ಕೆ ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಂದಿಸಿದ್ದರಿಂದ ಹೆಚ್ಚಿನ ಅನಾಹುತ ತಪ್ಪಿದೆ. ಶಿಡ್ಲಘಟ್ಟ ತಾಲೂಕು ಶಿಡ್ಲಘಟ್ಟ ಜಂಗಮಕೋಟೆ ಮಾರ್ಗದ ಮಳಮಾಚನಹಳ್ಳಿ ಬಳಿ ಇರುವ ಪೆಟ್ರೋಲ್ ಬಂಕ್ನ ಪಂಪ್ನಲ್ಲಿ ಶುಕ್ರವಾರ ತಡರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಪಂಪ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಪಂಪ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದಂತೆ ಬಂಕ್ನಲ್ಲಿ ಮಲಗಿದ್ದ ಸಿಬ್ಬಂದಿ ಎಚ್ಚೆತ್ತು ಬೆಂಕಿಯನ್ನು ನಂದಿಸುವ ಕೆಲಸ ಮಾಡಿದ್ದಾರೆ. ಅಲ್ಲದೆ ಅಗ್ನಿಶಾಮಕ ಸಿಬ್ಬಂದಿಗೂ ವಿಷಯ ಮುಟ್ಟಿಸಿದ್ದಾರೆ. ಬಂದವಾಗ ಆರಿಸಿದ್ವಿ ನಾವು. ಆಮೇಲೆ ಕಡೆಗೆ ಲೋಕೇಶ್ ಅಷ್ಟು ಓನರ್ಗೆಲ್ಲ ಫೋನ್ ಮಾಡಿದ್ವಿ. ಲೋಕೇಶ್ ಅವರು ಅಷ್ಟರು ಬಂದಾದ್ಮೇಲೆ ಎಲ್ಲ
ಎಲ್ಲ ಸರಿ ಮಾಡಿಸಿದ್ವಿ. ನಾವು ಆಮೇಲೆ ಕಡೆಗೆ ಫರ್ನಿಚರ್ 2 ಗಂಟೆ 2:30 ಬಂದಾಗ ಅವರು ಬಂದು ನೋಡ್ಕೊಂಡು ಅವ್ರು ಏನೋ ಇದು ಮಾಡಿ ಅಣ್ಣ ಅದು ಏನೋ ಹೆಂಗಾಗೈತೆ ಗೊತ್ತಾಗ್ತಿಲ್ಲ. ನೀವು ಆಫ್ ಮಾಡಿದ್ರಾ? ಎಲ್ಲ ಆಫ್ ಮಾಡಿ ಮಾಡ್ಕೊಂಡಿದ್ವಿ. ಅಪ್ಪ ಮಲಗಿದ್ರಿ ನೀವು? ನಾವು 9:30 ಎಲ್ಲ ಆಫ್ ಮಾಡಿದ್ವಿ. 9:30 ಆಫ್ ಮಾಡ್ಕೊಂಡು ನಮಗೆ ಎಚ್ಚರಾಗಿರೋದು ನಾವು ನೋಡಿರೋದು 1:30 ಇದ್ವಿ. ಕೂಡಲೇ ಸಕಾಲಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಂದಿಸುವ ಕಾರ್ಯ ಮಾಡಿದ್ದಾರೆ. ಬಂಕ್ನಲ್ಲಿ ಸಾವಿರಾರು ಲೀಟರ್ ಪೆಟ್ರೋಲ್ ಇದ್ದು ಹೆಚ್ಚಿನ ಅನಾಹುತಿ ತಪ್ಪಿದೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಾರ್ತೆಗಳ ಪ್ರಾಯೋಜಕರು ಪರಿಶ್ರಮ ನೀಟ್ ಅಕಾಡೆಮಿ. ಪರಿಶ್ರಮ 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 2021 ನೀಟ್ ಫಲಿತಾಂಶ ರೆಕಾರ್ಡ್ಸ್ ಬ್ರೇಕ್ ಆಯ್ತು, ಹಿಸ್ಟರಿ ಕ್ರಿಯೇಟ್ ಆಯ್ತು. ನೀಟ್ ಫಲಿತಾಂಶದಲ್ಲಿ ಪರಿಶ್ರಮವೇ ಅಗ್ರ ಮಾನ್ಯ. 680ಕ್ಕೂ ಹೆಚ್ಚು ಅಂಕ ಗಳಿಸಿದ 25 ವಿದ್ಯಾರ್ಥಿಗಳು, 650ಕ್ಕೂ ಹೆಚ್ಚು ಅಂಕ ಗಳಿಸಿದ 80 ವಿದ್ಯಾರ್ಥಿಗಳು, 600ಕ್ಕೂ ಹೆಚ್ಚು ಅಂಕ ಗಳಿಸಿದ 140 ವಿದ್ಯಾರ್ಥಿಗಳು. ದಕ್ಷಿಣ ಭಾರತದ ನೀಟ್ ಪರೀಕ್ಷೆ ಇತಿಹಾಸದಲ್ಲೇ ಮಹತ್ತರ ಮೈಲುಗಲ್ಲು. 240 ವಿದ್ಯಾರ್ಥಿಗಳಲ್ಲಿ 200 ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಕನ್ಫರ್ಮ್. ಪರಿಶ್ರಮ 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. www.parishramaneetacademy.com. ವಾರ್ತೆಗಳ ಪ್ರಾಯೋಜಕರು ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಫೌಂಡೇಶನ್. ಮಕ್ಕಳಿಗೋಸ್ಕರ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ, ಅದುವೇ ಶಿಕ್ಷಣ. ಮಕ್ಕಳ ಶಿಕ್ಷಣವೇ ನಿಜವಾದ ಪಾಲನೆ ಪೋಷಣೆ, ಅದುವೇ ನಮ್ಮೆಲ್ಲರ ಹೊಣೆ. ವಿದ್ಯೆಯಿಂದ ಬುದ್ಧಿ, ಬುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮಾನ, ಮಾನದಿಂದ ಸನ್ಮಾನ. ಬೇಕಾಗಿದ್ದಾರೆ ಈ ನ್ಯೂಸ್ ಟಿವಿ ವಾಹಿನಿ ತುಮಕೂರು ಪ್ರಾದೇಶಿಕ ಕಚೇರಿಗೆ ವಿಡಿಯೋ ಎಡಿಟರ್ಸ್, ನಿರೂಪಕಿಯರು, ವರದಿಗಾರರು. ಕುಣಿಗಲ್, ತುರುವೇಕೆರೆ, ಶಿರಾ ತಾಲೂಕಿಗೆ ವರದಿಗಾರರು ಬೇಕಾಗಿದ್ದಾರೆ. ಸಂಪರ್ಕಿಸಬೇಕಾದ ಸಂಖ್ಯೆ 9986509322, 9019965419, 9481098621. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗೌರಿಬಿದನೂರು ತಾಲೂಕಿನ ಕಾದಲವೇಣಿ ಗ್ರಾಮ ಪಂಚಾಯಿತಿ ಸದಸ್ಯ ಅಂಬರೀಶ್ ಗ್ರಾಮ ಪಂಚಾಯಿತಿಯಿಂದ ತಮಗೆ ಸಲ್ಲುವ 5 ವರ್ಷದ ಗೌರವಧನವನ್ನು ಕಡು ಬಡವರಿಗೆ ವಿತರಣೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಚುನಾಯಿತ ಪ್ರತಿನಿಧಿಗಳಿಗೆ ಮಾದರಿಯಾಗಿದ್ದಾರೆ. ಗೌರಿಬಿದನೂರು ತಾಲೂಕಿನ ಕಾದಲವೇಳಿ ಗ್ರಾಮ ಪಂಚಾಯಿತಿ ಸದಸ್ಯ ಅಂಬರೀಶ್ ಗ್ರಾಮ ಪಂಚಾಯಿತಿಯಿಂದ ತಮಗೆ ಸಲ್ಲುವ 5 ವರ್ಷಗಳ ಗೌರವಧನವನ್ನು ಕಡುಬಡವರಿಗೆ ವಿತರಣೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಇವರು ಚುನಾಯಿತ ಜನಪ್ರತಿನಿಧಿಗಳಿಗೆ ಮಾದರಿಯಾಗಿದ್ದಾರೆ. ಕಾದಲವೇಣಿ ಗ್ರಾಮದಲ್ಲಿದ್ದ ಕುಟುಂಬವೊಂದು ಮನೆ ಕಟ್ಟಿಕೊಳ್ಳಲು ಸಾಧ್ಯವಾಗದೆ ಬಚ್ಚಲು ಮನೆಯಲ್ಲಿ ವಾಸವಾಗಿರುವ ಪರಿಸ್ಥಿತಿ ಒದಗಿದ್ದನ್ನು ಕಂಡು ಮನ ಕರಗಿದ ಗ್ರಾಮ ಪಂಚಾಯಿತಿ ಸದಸ್ಯ ಅಂಬರೀಶ್ ತನಗೆ ಮತ ನೀಡಿ ಗೆಲ್ಲಿಸಿದ ಜನರಿಗೆ ತನ್ನಿಂದ ಆಗಬಹುದಾದ ಸೇವೆಯನ್ನ ಒದಗಿಸಬೇಕು ಅಂತ ನಿರ್ಧರಿಸಿ ಗೌರವಧನವನ್ನ 2 ಬಡ ಕುಟುಂಬಗಳಿಗೆ ನೀಡುವ ಮೂಲಕ ಸಹಾಯಕ್ಕೆ ಮುಂದಾಗಿದ್ದಾರೆ. ತಿಂಗಳಿಗೆ 1,000 ರೂಪಾಯಿಗಳ ಗೌರವಧನವನ್ನು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನೀಡಲಾಗುತ್ತಿದ್ದು, ಈ 1,000 ರೂಪಾಯಿಗಳನ್ನು 2 ಕುಟುಂಬಗಳಿಗೆ 500 ರೂಪಾಯಿಗಳಂತೆ ಹಂಚುವ ಮೂಲಕ ಇವರು ಮಾದರಿಯಾಗಿದ್ದಾರೆ. ಈ ಕುರಿತು ಗ್ರಾಮ ಪಂಚಾಯಿತಿ ಸದಸ್ಯ ಅಂಬರೀಶ್ ಮಾತನಾಡಿ, ತನಗೆ ಬರುವ 5 ವರ್ಷಗಳ ಗೌರವಧನವನ್ನು ಲಕ್ಷ್ಮಮ್ಮ ಹಾಗೂ ವೆಂಕಟ ಲಕ್ಷ್ಮಮ್ಮ ಈ 2 ಕುಟುಂಬಗಳಿಗೆ ಪ್ರತಿ ತಿಂಗಳು ಸಲ್ಲಬೇಕು ಎಂದರು. ಚುನಾವಣೆಯಲ್ಲಿ ನನ್ನ ಗ್ರಾಮದ ಜನರು ನನ್ನ ಮೇಲೆ ನಂಬಿಕೆಯನ್ನಿಟ್ಟು ಗೆಲ್ಲಿಸಿದ್ದಾರೆ. ಅವರ ಋಣ ತೀರಿಸಲು ನನ್ನ ಕೈಲಾದಷ್ಟು ಸ್ವಚ್ಛ ಹಾಗೂ ಹಸಿರು ಆರೋಗ್ಯಯುತ ಗ್ರಾಮವನ್ನಾಗಿ ಪರಿವರ್ತಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ. ಯಾವುದೇ ಸೂರಿಲ್ಲದ ಇವರಿಗೆ ಸರ್ಕಾರದಿಂದ ದೊರೆಯುವ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದಾಗಿ ತಿಳಿಸಿದರು. ಹಾಗೆ ಗ್ರಾಮದ ಅಭಿವೃದ್ಧಿಗೆ ಸದಾಕಾಲ ಶ್ರಮಿಸುವುದಾಗಿ ತಿಳಿಸಿದರು. ಸೊ ಇವತ್ತು ನನಗೆ ಗ್ರಾಮ ಪಂಚಾಯಿತಿಯಿಂದ ಬರುವಂತಹ ಗೌರವಧನವನ್ನು ಲಕ್ಷ್ಮಮ್ಮ ಮತ್ತು ವೆಂಕಟಲಕ್ಷ್ಮಮ್ಮ ಈ ಕುಟುಂಬಕ್ಕೆ ಪ್ರತಿ ತಿಂಗಳು 5 ವರ್ಷದಿಂದ ಬರುವಂಥ ಪ್ರತಿ ತಿಂಗಳು ಅವ್ರಿಗೆ ಸಲ್ಲಬೇಕಂತೇಳ್ಬಿಟ್ಟು ಪ್ರತಿ ತಿಂಗಳ ಒಂದು ಸಂಬಳವನ್ನು ಇವರಿಗೆ ಕೊಡೋದಕ್ಕೆ ನಾನು ಪ್ರೀತಿಯಿಂದ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಒಂದು ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಕಾದಲವೇಣಿ ಜನತೆಗೆ ನಾನು ಋಣಿಯಾಗಿರ್ತೀನಿ. ಸೊ ಅವ್ರು ಯಾಕಂದರೆ ನಾನು ನಮ್ಮ ತಂದೆ ತಾಯಿ ಕೂಡ ನನಗೆ ಓಟ್ ಹಾಕಿಲ್ಲ, ಅಂಥ ಜಾಗದಲ್ಲಿ ಬಂದು ನಾನು ಒಂದು ಚುನಾವಣೆಯಲ್ಲಿ ನಿಂತು ಜನರು ಎಲ್ಲರೂ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಪ್ರೀತಿ ವಿಶ್ವಾಸ ಇಟ್ಟು ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವ್ರ ಋಣವನ್ನು ನಾನು ಇನ್ನೂ ಮುಂದಿನ ದಿನಗಳಲ್ಲಿ ತೀರಿಸ್ಕೊಳ್ತೀನಿ. ನನ್ನ ಗ್ರಾಮವನ್ನು ಹಸಿರು ಗ್ರಾಮ, ಕ್ರೀಡಾ ಗ್ರಾಮ ಮತ್ತು ಸ್ವಚ್ಛತೆ ಗ್ರಾಮವನ್ನು ಮಾಡೋ
ಆ ಆಸೆ ನಾನು ಇಟ್ಕೊಂಡಿದ್ದೀನಿ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಪಾವಿತ್ರ್ಯತೆ ಕಾಪಾಡುವ ಮನಸ್ಸುಳ್ಳವರು ಕನ್ನಡಪರ ಹೋರಾಟಗಾರನಾದ ನನಗೆ ಅವಕಾಶ ನೀಡಿದರೆ ಖಂಡಿತವಾಗಿ ಪರಿಷತ್ತಿನಿಂದ ರಾಜಕೀಯವನ್ನ ದೂರವಿಡುತ್ತೇನೆ ಎಂದು ಕಸಾಪ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸಿಕೆ ರಾಮೇಗೌಡ ಭರವಸೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕನ್ನಡ ಸ್ವಾಭಿಮಾನಿ ವೇದಿಕೆ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸಿಕೆ ರಾಮೇಗೌಡ ಮಾತನಾಡಿ 4 ದಶಕಗಳಿಂದ ಕನ್ನಡ ಭಾಷೆ, ಸಾಹಿತ್ಯ, ನಾಡು ನುಡಿ ಚಳುವಳಿ ಸೇರಿದಂತೆ ಹಲವು ರಂಗಗಳಲ್ಲಿ ಸೇವೆ ಸಲ್ಲಿಸಿರುವ ಅನುಭವ ನನಗಿದ್ದು, ಸಾಹಿತ್ಯ ಪರಿಷತ್ತನ್ನು ಸ್ವಾಭಿಮಾನಿ ಕೇಂದ್ರವನ್ನಾಗಿ ಮಾಡುವ ಜೊತೆಗೆ ಕನ್ನಡಿಗರ ಪರಿಷತ್ತನ್ನಾಗಿಸುವುದು ನನ್ನ ಉದ್ದೇಶವಾಗಿದೆ. ಇದು 7 ಕೋಟಿ ಕನ್ನಡಿಗರ ಮಹಾಮನೆಯಾಗಬೇಕು. ಇಲ್ಲಿ ನಡೆಯುವ ಚಟುವಟಿಕೆಗಳು ರಾಜ್ಯದ ಕಟ್ಟಕಡೆಯ ಹಳ್ಳಿಯಲ್ಲಿರುವ ಕನ್ನಡಿಗನ ಮನೆಗೂ ತಲುಪಬೇಕು. ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗದೆ ದೀನ ದಲಿತರ, ಮಹಿಳೆಯರ, ಕೃಷಿ ಕೂಲಿ ಕಾರ್ಮಿಕರು ಸೇರಿದಂತೆ ಎಲ್ಲ ವರ್ಗದವರಿಗೂ ನಿಲುಕಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಗಳಲ್ಲಿ ನಾಡಿನ ಯುವಕ, ಯುವತಿ, ಮಹಿಳೆ, ಗ್ರಾಮೀಣ ಪ್ರದೇಶದ ಎಲೆಮರೆಕಾಯಿಯಂತಿರುವ ಪ್ರತಿಭಾವಂತರಿಗೆ ಅವಕಾಶ ಸಿಗುವಂತಾಗಬೇಕು. ಪ್ರತಿ ತಾಲೂಕಿನಲ್ಲಿ ಒಂದೊಂದು ಕನ್ನಡ ಭವನ ನಿರ್ಮಿಸಿ ಇಲ್ಲಿ ಕನ್ನಡ ಪರ ಚಟುವಟಿಕೆಗಳು ನಿತ್ಯ ನಿರಂತರ ಅನುರಣಿಸುವಂತೆ ನೋಡಿಕೊಳ್ಳಬೇಕು. ಪ್ರತಿ ಜಿಲ್ಲೆಯಲ್ಲೂ ಕನ್ನಡ ಪುಸ್ತಕಗಳ ಮಹಾಮೇಳ ನಡೆಯಬೇಕು. ನಾಡಿನ ಮೂಲೆ ಮೂಲೆಯಲ್ಲಿರುವ ಉದಯೋನ್ಮುಖ ಬರಹಗಾರರ ಹಸ್ತಪ್ರತಿಗಳನ್ನು ಪಡೆದು ಪರಿಷತ್ತಿನ ಮೂಲಕ ಪ್ರಕಟಿಸುವ ಕೆಲಸ ಮಾಡುತ್ತೇನೆ. ವಿಶ್ವದ ಇತಿಹಾಸದಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಪಡೆದಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಶತಮಾನಗಳ ಇತಿಹಾಸವನ್ನು ಹೊಂದಿದ್ದು, ಒಬ್ಬ ಕನ್ನಡ ಪರ ಹೋರಾಟಗಾರ ಇದರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವುದು ಇತಿಹಾಸದಲ್ಲಿ ಇದೇ ಮೊದಲು. ನಾಡಿನ ಎಲ್ಲೆಡೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಂದ ಬೆಂಬಲ ವ್ಯಕ್ತವಾಗಿದ್ದು ನನ್ನ ಗೆಲುವು ನಿಶ್ಚಿತವಾಗಿದೆ ಎಂದು ಹೇಳಿದರು. ಕನ್ನಡಿಗರ ಪರಿಷತ್ ಆಗುತ್ತೆ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಾನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯುವ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಸಮಾವೇಶ ನಡೆಯುವ ಸಂದರ್ಭದಲ್ಲಿ ಹೆಚ್ಚಿನ ಗೋಷ್ಠಿಗಾಗಿ ವಿಚಾರಗೋಷ್ಠಿ ಇರ್ಬೋದು, ವಿಚಾರ ಸಂಕಿರಣಗಳು, ಕವಿಗೋಷ್ಠಿಗಳಲ್ಲಿ ಹೆಚ್ಚು ಹೆಚ್ಚು ಯುವಕರಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚು ಆದ್ಯತೆ ಕೊಡುತ್ತೇನೆ. ಜೊತೆಗೆ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಿಗೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವ ಬರಹಗಾರರಿಗೆ ಮತ್ತು ಯುವ ಮಹಿಳೆಯರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಗಡಿಭಾಗದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳನ್ನು ದತ್ತು ಪಡೆಯತಕ್ಕಂಥದ್ದು, ಆ ಕನ್ನಡ ಶಾಲೆಗಳಿಗೆ ಬೇಕಾದಂಥ ಪೀಠೋಪಕರಣಗಳಾಗಿರ್ಬೋದು, ಅದಕ್ಕೆ ಬೇಕಾದಂಥ ವಾಚನಾಲಯ ಇರ್ಬೋದು, ಗ್ರಂಥಾಲಯ ಇರ್ಬೋದು, ಈ ರೀತಿ ಎಲ್ಲ ಸೌಲಭ್ಯങ്ങളുಳ್ಳ ಗಡಿಭಾಗದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳನ್ನು ಸಬಲೀಕರಣ ಮಾಡುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸ್ವಾಭಿಮಾನಿ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹೂಗಾರ್, ಕನ್ನಡ ಚಳುವಳಿಗಳ ಒಡನಾಡಿ ಚೌಡರಾಜು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕೆಂಬ ಸದುದ್ದೇಶದಿಂದ ನೆಕ್ಕುಂದಿಪೇಟೆಯಲ್ಲಿನ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ 10 ಲಕ್ಷ ಅನುದಾನವನ್ನು ನೀಡಿ ಶಾಲೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಾಗುವುದೆಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ತಿಳಿಸಿದ್ದಾರೆ. ಚಿಂತಾಮಣಿ ನಗರದ ನೆಕ್ಕುಂದಿಪೇಟೆಯಲ್ಲಿನ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ಮೈಲ್ ಟ್ರಸ್ಟ್ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ದಿನಾಚರಣೆ ಹಾಗೂ ದಂತ ಪರೀಕ್ಷೆ ಮತ್ತು ಪುಸ್ತಕ ಲೇಖನಿ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮದಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಮಾಜಿ ಪ್ರಧಾನಿ ದಿವಂಗತ ಜವಾಹರ್ಲಾಲ್ ನೆಹರೂರವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ, ಹಾಗಾಗಿ ನವೆಂಬರ್ 14ರ ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತಿದೆ. ಸ್ಮೈಲ್ ಟ್ರಸ್ಟ್ ನವರು ಸರ್ಕಾರಿ ಶಾಲೆಯಲ್ಲಿನ ಬಡ ಮಕ್ಕಳಿಗೆ ಏನಾದರೂ ಸಹಾಯ ಹಸ್ತ ಮಾಡಬೇಕೆಂಬ ಸದುದ್ದೇಶದಿಂದ ನೆಕ್ಕುಂದಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಸಾಮಗ್ರಿಗಳ ವಿತರಣೆ ಹಾಗೂ ದಂತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ನೆಕ್ಕುಂದಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯನ್ನ ದತ್ತು ಪಡೆದು ಅಭಿವೃದ್ಧಿಪಡಿಸಲು ಮುಂದಾಗಿರುವುದು ಶ್ಲಾಘನೀಯ ಎಂದರು. ಇನ್ನು ತಾನು ಈಗಾಗಲೇ ಈ ಶಾಲೆಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು 5 ಲಕ್ಷ ರೂಪಾಯಿಗಳ ಹಣವನ್ನು ಮಂಜೂರು ಮಾಡಿಸಿದ್ದು, ಇಲ್ಲಿನ ಪರಿಸ್ಥಿತಿ ನೋಡಿದರೆ 5 ಲಕ್ಷ ರೂಪಾಯಿ ಹಣ ಸಾಕಾಗಲ್ಲ. ಹಾಗಾಗಿ 5 ಲಕ್ಷದೊಂದಿಗೆ ಮತ್ತೆ 5 ಲಕ್ಷ ಸೇರಿಸಿ ಒಟ್ಟು 10 ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಿ ಈ ಶಾಲೆಯಲ್ಲಿನ ಗೇಟ್, ಆಟದ ಮೈದಾನ, ಕಟ್ಟಡ ರಿಪೇರಿ ಸೇರಿದಂತೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ದುಡಿಯುವುದಾಗಿ ತಿಳಿಸಿದರು. ಈ ಶಾಲೆಯನ್ನೇ ಯಾಕಂದ್ರೆ ಎಲ್ಲ ಬಹಳಷ್ಟು ಬಡ ಮಕ್ಕಳು ಈ ಭಾಗದಿಂದ ಬರ್ತಕ್ಕಂಥದ್ದು ಅಂತ ಅವ್ರಿಗೂ ಕೂಡ ಮನವರಿಕೆ ಆಗಿದೆ. ಆ ಮನವರಿಕೆ ಆಗಿ ಈ ಶಾಲೆಯನ್ನೇ ನಾವು ದತ್ತಕ್ಕೆ ತಗೊಳ್ಳೋಣ ಅನ್ನುವಂಥ ತೀರ್ಮಾನಕ್ಕೆ ಅವರು ಕೂಡ ಹೊಂದಿದ್ದಾರೆ. ಈ ನಿಮ್ಮ ಶಾಲೆಗೆ 5 ಲಕ್ಷ ಈಗಾಗಲೇ ಮಂಜೂರಾಗಿದೆ. 5 ಲಕ್ಷ ಮಂಜೂರಾಗಿದೆ.
ನಾನು ಈಗ ನೋಡಿದಾಗ 5 ಲಕ್ಷ ಸಾಲೋದಿಲ್ಲ, ಅದನ್ನು ಬೇರೆ ಯಾವುದಾದ್ರೂ ಕಾಮಗಾರಿ ಬದಲಿ ವ್ಯವಸ್ಥೆ ಮಾಡಿ ಇನ್ನೂ ಒಂದು 5 ಲಕ್ಷ ಇಲ್ಲೇ ಒಟ್ಟು 10 ಲಕ್ಷಕ್ಕೆ ಮೇಲ್ಛಾವಣಿ ಸೋರಿಕೆ ಆಗ್ತಕ್ಕಂಥದ್ದನ್ನು ಮತ್ತು ಪೇಂಟ್ ಮಾಡುವಂಥದ್ದನ್ನು ಮತ್ತು ಆ ಕಡೆ ಗೇಟ್ ಇರ್ತಕ್ಕಂಥದ್ದನ್ನು ಇದು ಸ್ವಚ್ಛತೆ ಮಾಡುವಂಥದ್ದನ್ನು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಮಂಜೂರಿಗಾಗಲೇ ನಮ್ಗೆ ಸಿಕ್ಕಿದೆ, ಮಂಜೂರಾತಿ ಸಿಕ್ಕಿದೆ 5 ಕೋಟಿ ರೂಪಾಯಿಗೆ ಈ ತಾಲೂಕಲ್ಲಿ ಶಾಲೆಗಳು ಮತ್ತು ಅಂಗನವಾಡಿ ಕೇಂದ್ರಗಳು. ಆ ಶಾಲೆಗಳಲ್ಲಿ ನಿಮ್ಮ ಶಾಲೆ ಕೂಡ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ನೆಕ್ಕುಂದಿ ಶಾಲೆಯ ಮಕ್ಕಳಿಗೆ ಸ್ಮೈಲ್ ಟ್ರಸ್ಟ್ ಹಾಗೂ ಲಯನ್ಸ್ ಕ್ಲಬ್ನಿಂದ ಉಚಿತವಾಗಿ ಪುಸ್ತಕ, ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಶಾಲೆಯ ಎಲ್ಲ ಮಕ್ಕಳಿಗೆ ಉಚಿತವಾಗಿ ದಂತ ತಪಾಸಣೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸ್ಮೈಲ್ ಟ್ರಸ್ಟ್ನ ಅಧ್ಯಕ್ಷೆ ಡಾಕ್ಟರ್ ಪ್ರಭಾವಿ ರೆಡ್ಡಿ, ಡಾಕ್ಟರ್ ಅರುಣಾ ಪಾರ್ಥಸಾರಥಿ, ಡಾಕ್ಟರ್ ರವಿಕುಮಾರ್, ಲಯನ್ಸ್ ಕ್ಲಬ್ನ ಶರತ್, ವಿಕಾಸ್, ಕಾಗತಿ ವೆಂಕಟರತ್ನ ಮುಂತಾದವರು ಭಾಗವಹಿಸಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಉತ್ತರ ಪಿನಾಕಿನಿ ನದಿಯನ್ನು ನೋಡಲು ಹೋಗಿದ್ದ ಶಾಲಾ ವಿದ್ಯಾರ್ಥಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಸ್ಥಳೀಯ ಯುವಕ ರಕ್ಷಣೆ ಮಾಡಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ. ಗೌರಿಬಿದನೂರು ನಗರದ ಗಂಗಾನಗರ ಬಡಾವಣೆಯ ನಿವಾಸಿ ಕೋಟೆ ಸರ್ಕಾರಿ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿ 13 ವರ್ಷದ ಶಫಿಯಾ ಶನಿವಾರ ಶಾಲೆ ಮುಗಿದ ಬಳಿಕ ಸ್ನೇಹಿತರೊಂದಿಗೆ ನದಿ ನೋಡಲು ಹೋಗಿದ್ದವನು ನೀರಿನಲ್ಲಿ ಆಟವಾಡಲು ಹೋಗಿ ಆಯ ತಪ್ಪಿ ಜಾರಿ ನದಿಯೊಳಗೆ ಬಿದ್ದಿದ್ದಾನೆ. ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗುತ್ತಿದ್ದಾಗ ಸ್ಥಳೀಯ ನಿವಾಸಿ ಚಂದ್ರಶೇಖರ್ ಅವರು ನದಿಯಲ್ಲಿ ಈಜ್ಕೊಂಡು ಹೋಗಿ ಹುಡುಗನನ್ನ ರಕ್ಷಿಸಿ ನದಿಯಲ್ಲಿನ ಮರವೊಂದರ ಆಶ್ರಯ ಪಡೆದು ರೆಂಬೆಯ ಮೇಲೆ ಅವನನ್ನ ರಕ್ಷಣೆ ಮಾಡಿ ಜೀವ ಉಳಿಸಿದ್ದಾರೆ. ಇನ್ನು ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ನೀರಿನಲ್ಲಿ ಮರದ ರೆಂಬೆ ಹಿಡಿದು ರಕ್ಷಣೆ ಪಡೆದಿದ್ದ ವಿದ್ಯಾರ್ಥಿಯನ್ನು ಸುರಕ್ಷಿತವಾಗಿ ದಡಕ್ಕೆ ಕರೆತಂದಿದ್ದಾರೆ. ನಗರ ಠಾಣೆಯ ಎಸ್ಐ ಚಂದ್ರಕಲಾ ವಿದ್ಯಾರ್ಥಿಯ ರಕ್ಷಣೆಗೆ ಮುಂದಾದ ಚಂದ್ರಶೇಖರ್ ಅವರ ಧೈರ್ಯ ಸಾಹಸವನ್ನು ಶ್ಲಾಘಿಸಿದ್ದಾರೆ. ಇಬ್ಬರು ಹುಡುಗರು 3 ಜನ ಹುಡುಗರು ಬಂದಿದ್ವಿ ಸೈಕಲ್ ಎತ್ಕೊಂಡು. ಅದರಲ್ಲಿ 2 ಹುಡುಗರು ಮುಂದಕ್ಕೆ ಕಳಿಸಿದ್ವಿ. ಇನ್ನೊಬ್ಬ ಹುಡುಗ ಗ್ರಿಪ್ ತಪ್ಪಿ ಹೊರಟೋದು ನೀರಲ್ಲಿ ಕೊಚ್ಕೊಂಡು. ಅವಾಗ ಎಲ್ಲಿದ್ರಿ ನೀವು? ನಾವು ಅಲ್ಲೇ ನೀರಲ್ಲಿ ಇದ್ವಿ ಅವ್ರನ್ನ ಕಳ್ಸೋಕ್ಕೆ. ಅವ್ನಿಗೆ ಹೋಗ್ಬೇಡ ಅಂತ ಹೇಳಿದ್ದೀನಿ. 2 ಹೆಜ್ಜೆ ಹಿಂದಕ್ಕೆ ಇಕ್ಕವನೇ ನೀರಲ್ಲಿ ಹೊಡ್ಕೊಂಡು ಹೋಗಿದ್ದೀನಿ. ಹಾಗೇನು ಮಾಡಿದ್ರಿ ನೀವು? ಅವಾಗ ನಾನು ಅವ್ನ ಹಿಂದೆ ಹೋಗಿ ಒಂದು ಗಿಡದ ಮೇಲೆ ಗಿಡದ ಗ್ರಿಪ್ ಇಟ್ಕೊಂಡು ಅವಾಗ ಅಗ್ನಿಶಾಮಕ ದಳದ ಬಂದ ಮೇಲೆ ನೀವು ಅಗ್ನಿಶಾಮಕ ದಳದ ಬಂದು ಆಮೇಲೆ ನಮ್ಮನ್ನಿಬ್ಬರನ್ನು ಆಶೆ. ಇನ್ನು ಕಳೆದ 20 ವರ್ಷಗಳಿಂದ ಉತ್ತರ ಪಿನಾಕಿನಿ ನದಿ ಹರಿಯದೆ ಅಕ್ರಮ ಮರಳು ಗಣಿಗಾರಿಕೆಯಿಂದ 100 ಅಡಿಗಳಷ್ಟು ಗುಂಡಿ ಬಿದ್ದಿದ್ದು ನದಿ ನೀರು ಈಗ ಹರಿತಾ ಇರೋದ್ರಿಂದ ನದಿಯಲ್ಲಿ ಇಳಿಯೋದು ಅಪಾಯವಾಗಿದೆ. ಈ ಬಗ್ಗೆ ನಗರಸಭೆ ಹಾಗೂ ಪೊಲೀಸ್ ಇಲಾಖೆಯವರು ಎಚ್ಚರಿಕೆಯ ನಾಮಫಲಕವನ್ನು ಅಳವಡಿಸಿ ಸಿಬ್ಬಂದಿಯೊಬ್ಬರನ್ನ ಕಾವಲಿಗೆ ಹಾಕುವುದರ ಮೂಲಕ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡುವುದು ಒಳಿತು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಜಿಎ ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಶಿಡ್ಲಘಟ್ಟದಿಂದ ಬೆಂಗಳೂರು ಇನ್ನಿತರೆ ಕಡೆಯ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಸಮಯಕ್ಕೆ ಹಾಗೂ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಬಸ್ ಸಂಚಾರ ಆರಂಭಿಸಬೇಕೆಂದು ಶಾಲಾ ಕಾಲೇಜಿನ 100 ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ನಗರ ಹಾಗೂ ತಾಲೂಕಿನ ನಾನಾ ಭಾಗಗಳಿಂದ 100 ವಿದ್ಯಾರ್ಥಿಗಳು ಬೆಂಗಳೂರು, ದೇವನಹಳ್ಳಿ, ವಿಜಯಪುರ, ಯಲಹಂಕ, ಚಿಕ್ಕಬಳ್ಳಾಪುರ ಇನ್ನಿತರೆ ನಗರಗಳ ಶಾಲಾ ಕಾಲೇಜುಗಳಿಗೆ ನಿತ್ಯವೂ 100 ವಿದ್ಯಾರ್ಥಿಗಳು ತೆರಳುತ್ತಾರೆ. ಆದರೆ ಶಾಲಾ ಕಾಲೇಜುಗಳ ಸಮಯಕ್ಕೆ ಅನುಕೂಲಕ್ಕೆ ಹಾಗೂ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಬಸ್ ಸಂಚಾರ ಇಲ್ಲ. ಇದರಿಂದ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜುಗಳಿಗೆ ತೆರಳಲು ಆಗುತ್ತಿಲ್ಲ. ಬಸ್ ಪಾಸ್ ಇದ್ದರೂ ಹಣ ಕೊಟ್ಟು ಖಾಸಗಿ ಬಸ್ಗಳಲ್ಲಿ ಸಂಚರಿಸಬೇಕಾಗಿದೆ. ಇನ್ನು ಅಂತರ ರಾಜ್ಯ ಬಸ್ಗಳು ಬಸ್ ಪಾಸ್ ಇರುವ ವಿದ್ಯಾರ್ಥಿಗಳನ್ನು ಬಸ್ಗೆ ಹತ್ತಿಸಿಕೊಳ್ಳುವುದಿಲ್ಲ. ಇವೆಲ್ಲ ಸಮಸ್ಯೆಗಳನ್ನು ನಿವಾರಿಸುವಂತೆ ಆಗ್ರಹಿಸಿ 100 ವಿದ್ಯಾರ್ಥಿಗಳು ಎನ್ಎಸ್ಯುಐ ಸಂಘಟನೆಯ ನೇತೃತ್ವದಲ್ಲಿ ಬಸ್ ನಿಲ್ದಾಣ ಬಳಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆಸಿ ಪ್ರತಿಭಟನೆ ನಡೆಸಿದ್ರು. ಇದರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಬಸ್ ಸಂಚಾರ ಸ್ಥಗಿತಗೊಂಡು ಪ್ರಯಾಣಿಕರು ಪರದಾಡುವಂತಾಯಿತು. ಚಿಂತಾಮಣಿಯ ಸಾರಿಗೆ ಸಂಸ್ಥೆಯ ಘಟಕದ ನಿರ್ದೇಶಕ
ಅಪ್ಪಿರೆಡ್ಡಿ ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿ ಮುಖಂಡರೊಂದಿಗೆ ಮಾತನಾಡಿ 15 ದಿನಗಳ ಕಾಲಾವಕಾಶ ಕೋರಿ ಅಷ್ಟರಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸುವೆ ಎಂದು ಭರವಸೆ ನೀಡಿದ್ದಾರೆ. ವಿದ್ಯಾರ್ಥಿ ಬಗ್ಗೆ ಆಗಲಿ, ಜನರ ಬಗ್ಗೆ, ಸಾರ್ವಜನಿಕರ ಬಗ್ಗೆ ಅವ್ರಿಗೆ ಕಾಳಜಿ ಇರ್ಬೇಕಾಯ್ತಲ್ಲ. ಶಾಲಾ ಕಾಲೇಜುಗಳಿಗೆ ಸಾವಿರಾರು ಜನ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶದಿಂದ ಬರ್ತಾರೆ. ಇವತ್ತು ಏನು ಒಂದು ವಿದ್ಯಾಭ್ಯಾಸಕ್ಕೆ ಹೋಗುವಂಥ ವಿದ್ಯಾರ್ಥಿಗಳು ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಈ ಥರ ಅನೇಕ ಕಡೆ ಇವತ್ತು ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಸಾವಿರಾರು ಜನ ವಿದ್ಯಾರ್ಥಿಗಳು ಬರ್ತಾರೆ. ಇನ್ನು ಈ ವೇಳೆ ಎನ್ಎಸ್ಯುಐನ ರಾಜ್ಯ ಮಾಜಿ ಸಂಚಾಲಕ ಕುಂದಲಗುರ್ಕಿ ಮುನೀಂದ್ರ ಪ್ರಸನ್ನ, ಅಪ್ರೀತ್, ಸಂತೋಷ, ನವೀನ್ ಕುಮಾರ್, ಅಂಬರೀಶ್, ವೆಂಕಟೇಶ್, ಅಜಯ್, ಶ್ರೇಯಸ್, ವಿದ್ಯಾರ್ಥಿಗಳಾದ ನವೀನ್ ಕುಮಾರ್, ಚಂದನ್, ಅಭಿಲಾಷ್ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಅನುಮೋದಿತ ಶ್ರೀ ಚೆನ್ನೇಗೌಡ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕೋಲಾರ. ದಾಖಲಾತಿ ಪ್ರಾರಂಭ. ಅಲೈಡ್ ಹೆಲ್ತ್ ಸೈನ್ಸಸ್, ಬಿಎಸ್ಸಿ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಬಿಎಸ್ಸಿ ಇನ್ ಓಟಿ ಅಂಡ್ ಅನೆಸ್ಥೇಷಿಯಾ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಪ್ಯಾರಾಮೆಡಿಕಲ್ ವಿಭಾಗದಲ್ಲಿ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ನರ್ಸಿಂಗ್. ಸೀಮಿತ ಸ್ಥಾನಗಳು ಮಾತ್ರ ಲಭ್ಯ. ವಿವರಗಳಿಗೆ ಸಂಪರ್ಕಿಸಿ 9916561119. ಶ್ರೀ ಚೆನ್ನೇಗೌಡ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, NH4 ಬೈಪಾಸ್, ರೈಲ್ವೆ ಗೇಟ್ ಹತ್ತಿರ, ಕೋಗಿಲಹಳ್ಳಿ, ಕೋಲಾರ. 563101. ಸ್ಕೈ ಸ್ಯಾರೀಸ್ ವುಮೆನ್ಸ್ ಶೋರೂಮ್, ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸ್ಯಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್ಸ್, ಬ್ರಾಂಡೆಡ್ ಲೆಗಿನ್ಸ್ 200 rupees ಓನ್ಲಿ, ಪಟೇಲ ಫುಲ್ ಸೆಟ್ ಬೈ 1 get 1 free, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಕಳೆದ 1 ತಿಂಗಳಿನಿಂದ ಬೀಳುತ್ತಿರುವ ಮಳೆಗೆ ಚಿಂತಾಮಣಿ ತಾಲೂಕಿನಲ್ಲಿ ಬಹುತೇಕ ಕೆರೆ, ಕುಂಟೆ, ನದಿ, ನಾಲೆಗಳು ತುಂಬಿ ಕೋಡಿ ಹರಿಯುತ್ತಿರುವ ಕಾರಣದಿಂದ ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿಯಾಗಿ ಕೆಲ ಕೊಳವೆ ಬಾವಿಗಳಲ್ಲಿ ನೀರು ಉಕ್ಕಿ ಹರಿಯುತ್ತಿವೆ. ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಪೆದ್ದೂರು ಗ್ರಾಮದ ರೈತ ಸೋಮಶೇಖರ್ ಎಂಬುವವರ ಜಮೀನಿನಲ್ಲಿ ಕೊಳವೆ ಬಾವಿಯಲ್ಲಿ ನೀರು ಉಕ್ಕಿ ಹರಿದು ಚಿಲುಮೆ ರೀತಿಯಲ್ಲಿ ನೀರು ಮೇಲಕ್ಕೆ ಚಿಮ್ಮುತ್ತಿದೆ. ಹಾಗೂ ಚಿಲಕಲನೇರ್ಪು ಹೋಬಳಿ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರುಬಹಳ್ಳಿ ಗ್ರಾಮ ಚಿನ್ನಪ್ಪ ರೆಡ್ಡಿಯವರ ಜಮೀನಿನಲ್ಲಿ ವಿಫಲವಾಗಿರುವ ಕೊಳವೆ ಬಾವಿಗಳಲ್ಲಿಯೂ ಕೂಡ ನೀರು ಉಕ್ಕಿ ಹರಿಯುತ್ತಿದ್ದು ರೈತರು ಫುಲ್ ಖುಷಿಯಾಗಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆ ಸ್ಥಳಾಂತರ ವಿವಾದ ಹೈಡ್ರಾಮಾ. ಎಪಿಎಂಸಿ ಪ್ರಾಂಗಣಕ್ಕೆ ಸ್ಥಳಾಂತರಕ್ಕೆ ಆಗ್ರಹ, ರಸ್ತೆಗೆ ಹೂವು ಚೆಲ್ಲಿ ರೈತರ ಪ್ರತಿಭಟನೆ. ನದಿ ನೀರಿನಲ್ಲಿ ಕೊಚ್ಚಿ ಹೋದ ಗ್ರಾಮ ಪಂಚಾಯಿತಿ ಸದಸ್ಯ, ಸಚಿವ ಸುಧಾಕರ್ ಸ್ಥಳಕ್ಕೆ ಭೇಟಿ. ನೀರಿನ ಸ್ಥಳಗಳಿಂದ ದೂರವಿರಲು ಜನರಿಗೆ ಸಚಿವರ ಮನವಿ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಸುಟ್ಟು ಹೋದ ಪೆಟ್ರೋಲ್ ಬಂಕ್ ಪಂಪ್, ತಪ್ಪಿದ ಹೆಚ್ಚಿನ ಅನಾಹುತ. ಬಡವರಿಗೆ ನೆರವಾಗಲು ತನ್ನ ಗೌರವಧನವನ್ನು ಬಿಟ್ಟುಕೊಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ, ಚುನಾಯಿತ ಜನಪ್ರತಿನಿಧಿಗಳಿಗೆ ಮಾದರಿಯಾದ ಬಡವರ ಸೇವೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಹರ್ಷಿತಾ.
ಉಚಿತ ಭವಿಷ್ಯ, ಖಚಿತ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ, ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್. ನಿಮ್ಮ ಜಾತಕ, ಹಸ್ತರೇಖೆ, ಕವಡೆ ಪ್ರಶ್ನೆ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು. ಮದುವೆ, ಸಂತಾನ, ವ್ಯಾಪಾರದಲ್ಲಿ ತೊಂದರೆ, ಮಾನಸಿಕ ಕಾಯಿಲೆಗಳು, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ 994581141447.